ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 12ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ದೇವರಲ್ಲಿ ವಿಶ್ವಾಸವಿಡಲು ಇಂದಿನ ವಾಚನಗಳು ನಮಗೆ ಕರೆ ನೀಡುತ್ತಾ ಇವೆ. ಬಾಳು ಎಂಬ ಕಡಲ ಮೇಲೆ ನಮ್ಮ ನೌಕೆ, ನಮ್ಮ ಹಡಗು ಸಾಗುತ್ತಾ ಇದೆ. ಇಂದು ನೂರಾರು ಅಲೆಗಳು ನಮ್ಮ ಬದುಕಿಗೆ ಅಪ್ಪಳಿಸುತ್ತಾ ಇವೆ. ಭಯ, ಗೊಂದಲ, ಬಡತನ, ಅನಾರೋಗ್ಯ, ನಂಬಿದವರಿಂದ, ಪ್ರೀತಿಸಿದವರಿಂದ ಮೋಸ, ಅನ್ಯಾಯ, ಸುಳ್ಳು, ಅಪ್ರಾಮಾಣಿಕತೆ, ಕಪಟತನ, ಬೋರ್ಗರೆಯುವ ಅಲೆಗಳಂತೆ ಇಂದು ನಮ್ಮ ನೌಕೆಗೆ, ನಮ್ಮ ಹಡಗಿಗೆ, ನಮ್ಮ ಜೀವನವೆಂಬ ದೋಣಿಗೆ ಅಪ್ಪಳಿಸುತ್ತಾ ಇವೆ. ಪ್ರಿಯರೇ, ಆದರೆ ನಮ್ಮ ಜೀವನದ ಈ ದೋಣಿಯ ನಾವಿಕ ಕ್ರಿಸ್ತನಾಗಿದ್ದಾಗ ನಾವು ಈ ಅಲೆಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಕಾರಣ ಕ್ರಿಸ್ತ ನಮ್ಮನ್ನು ಸುರಕ್ಷಿತವಾಗಿ ದಡ ಸೇರಿಸುತ್ತಾರೆ. ಹಾಗಾಗಿ ನಮಗೆ ಇಂದು ಬೇಕಾಗಿರುವುದು ವಿಶ್ವಾಸ ಮತ್ತು ಧೈರ್ಯ. ಈ ವಿಶ್ವಾಸ ಮತ್ತು ಧೈರ್ಯ ನಮ್ಮಲ್ಲಿ ಮನೆ ಮಾಡಲಿ, ಅದು ನಮ್ಮ ಜೀವನದ ಮೂಲೆಗಲ್ಲಾಗಲಿ ಎಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಯೋಬನ ಗ್ರಂಥ ಅಧ್ಯಾಯ 38ರಿಂದ ಆರಿಸಲಾಗಿದೆ. ಯೋಬನ ಜೀವನದಲ್ಲೂ ಅನೇಕ ಕಷ್ಟ ನಷ್ಟಗಳು ಎದುರಾಗುತ್ತೆ. ಈ ಕಷ್ಟ ನಷ್ಟಗಳಿಂದ ಯೋಬ ಕಂಗೆಡುತ್ತಾನೆ. ಬರ ಸಿಡಿಲಂತೆ ಬಂದ ಸಂಕಷ್ಟಗಳಿಂದ ಯೋಬನ ಜೀವನ ಜರ್ಜರಿತವಾಗುತ್ತೆ. ಯೋಬ ಎಲ್ಲವನ್ನು ಕಳೆದುಕೊಳ್ತಾನೆ. ಹಾಗಾಗಿ ಯೋಬ ಎಲ್ಲವನ್ನು ಕಳೆದುಕೊಂಡಾಗ ಖಿನ್ನನಾಗಿ, ಅಸಹಾಯಕನಾಗಿ ದೇವರೊಂದಿಗೆ ವಾಗ್ವಾದಕ್ಕಿಳಿಯುತ್ತಾನೆ. ದೇವರೇ, ನಾನು ಮಾಡಿದ ತಪ್ಪಾದರೂ ಏನು? ನನಗೆ ಏಕೆ ಈ ಶಿಕ್ಷೆ ನೀವು ನನಗೆ ನೀಡಿದಿರಿ ಎಂದು ದೇವರೊಂದಿಗೆ ವಾಗ್ವಾದಕ್ಕೆ ಇಳಿದಾಗ ದೇವರು ಯೋಬನಿಗೆ ಉತ್ತರವನ್ನು ನೀಡುತ್ತಾರೆ. ಯೋಬನಿಗೂ ದೇವರಿಗೂ ನಡೆಯುವ ಸಂವಾದದಲ್ಲಿ ಯೋಬ ದೇವರ ಆಜ್ಞೆಗೆ ತಲೆಬಾಗುವುದನ್ನು ಈ ವಾಚನದಲ್ಲಿ ನಾವು ಆಲಿಸುತ್ತೇವೆ. ನಮ್ಮ ಜೀವನದಲ್ಲೂ ಕೂಡ ಅನೇಕ ರೀತಿಯ ಕಷ್ಟಕ್ಕೆ, ನಷ್ಟಗಳಿಗೆ ನಾವು ಎದುರಾಗಿರಬಹುದು. ಯೋಬನಂತೆ ನಾವು ಕೂಡ ಅನೇಕ ಬಾರಿ ದೇವರೊಂದಿಗೆ ವಾಗ್ವಾದಕ್ಕೆ ಇಳಿಯಬಹುದು. ಆದರೆ ಇಂದಿನ ವಾಚನ ನಮಗೆ ಉತ್ತರವನ್ನು ನೀಡುತ್ತೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ಅಧ್ಯಾಯ 5ರಿಂದ ಆರಿಸಲಾಗಿದೆ. ಕ್ರಿಸ್ತನ ಹಿಂಬಾಲಕರು ಆತನಿಗೆ ಜೀವಂತ ಸಾಕ್ಷಿಗಳಾಗಿ, ಆತನ ರಾಯಭಾರಿಗಳಾಗಿ ಮಗದೊಬ್ಬ ಕ್ರಿಸ್ತನಂತಾಗಬೇಕು. ಕ್ರಿಸ್ತನ ಪ್ರೀತಿ, ಕ್ಷಮೆ ಸವಿದಿರುವ ನಾವು ಹೊಸ ಸೃಷ್ಟಿಗಳಾಗಿ ಆತನ ನೈಜ ಹಿಂಬಾಲಕರಾಗಿ ಜೀವಿಸಲು ಸಂತ ಪೌಲರು ನಮಗೆ ಇಂದು ಕರೆ ನೀಡುತ್ತಾ ಇದ್ದಾರೆ. ಇಂದಿನ ಶುಭ ಸಂದೇಶವನ್ನು ಮಾರ್ಕನ ಶುಭ ಸಂದೇಶ ಅಧ್ಯಾಯ 4 ವಾಕ್ಯ 35ರಿಂದ 41 ತನಕ ಆಲಿಸುತ್ತೇವೆ. ಪ್ರಿಯರೇ, ವಿಶ್ವಾಸ ದೇವರು ಮಾನವನಿಗೆ ದಯಪಾಲಿಸಿದ ಉಚಿತ ವರ. ಇಟ್ಸ್ ಅ ಫ್ರೀ ಗಿಫ್ಟ್. ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದವುಗಳು ನಿಶ್ಚಯ ಎಂಬ ನಿಲುವು. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 11 ವಾಕ್ಯ 1 ಈ ರೀತಿ ಹೇಳುತ್ತೆ. ವಿಶ್ವಾಸದ ಬದುಕಿಗೆ ನಮ್ಮ ವಿಶ್ವಾಸದ ಪಿತಾಮಹ ಅಬ್ರಹಾಮ ಮತ್ತು ದೇವರ ತಾಯಿ ಮಾತೆ ಮರಿಯ ಆದರ್ಶ. ಪ್ರೇಷಿತರಿಗೆ ದೊರೆತಿದ್ದ ವಿಶ್ವಾಸದ ತರಬೇತಿ ಅಬ್ರಹಾಮನಿಗಾಗಲಿ ಮಾತೆ ಮರಿಯಳಿಗಾಗಲಿ ಸಿಕ್ಕಿರಲಿಲ್ಲ. ಕಾರಣ ಪ್ರೇಷಿತರು ಯೇಸುವಿನ ಜೊತೆ ಜೀವನವನ್ನು ಮಾಡಿದರು. ಯೇಸು ಮಾಡಿದ ಅನೇಕ ಅದ್ಭುತಗಳನ್ನು ಅವರು ಕಣ್ಣಾರೆ ಕಂಡಿದ್ದರು. ಯೇಸುವಿನ ಅದ್ಭುತಗಳಿಗೆ ಅವರು ಸಾಕ್ಷಿಯಾಗಿದ್ದರು ಮತ್ತು ಯೇಸುವಿನ ಶಕ್ತಿಯನ್ನು ಕಂಡಿದ್ದರು. ಕ್ರಿಸ್ತನ ಅನೇಕ ಅದ್ಭುತಗಳನ್ನು ನೋಡಿದ್ದ ಶಿಷ್ಯರು ಇಂದು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಬಿರುಗಾಳಿಗೆ ಹೆದರುತ್ತಾರೆ. ಅವರು ಹೆದರಬಾರದಾಗಿತ್ತು, ಕಾರಣ ಕ್ರಿಸ್ತ ಅವರೊಂದಿಗೆ ಇದ್ದರು. ಆದರೆ ಕ್ರಿಸ್ತ ಜೊತೆಗೆ ಇದ್ದರೂ ಅವರು ಹೆದರುತ್ತಾರೆ. ಈ ನಿಟ್ಟಿನಲ್ಲಿ ನಾವು ಅಬ್ರಹಾಮ ಮತ್ತು ಮಾತೆ ಮರಿಯಮ್ಮನವರ ಜೀವನವನ್ನು ನೋಡಿದಾಗ ಅವರು ನಮಗೆ ವಿಶ್ವಾಸದ ಮೇರು ವ್ಯಕ್ತಿಗಳಾಗಿ ಕಾಣುತ್ತಾರೆ. ಕಾರಣ ಅಬ್ರಹಾಮ ಮತ್ತು ಮಾತೆ ಮರಿಯಮ್ಮನವರಿಗೆ ಎಲ್ಲವೂ ಹೊಸದಾಗಿತ್ತು.
ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ನಾನು ತೋರಿಸುವ ನಾಡಿಗೆ ನೀನು ಹೋಗು. ಅಬ್ರಹಾಮನಿಗೆ ಆ ನಾಡಿನ ಬಗ್ಗೆ ಸ್ವಲ್ಪವೂ ಜ್ಞಾನ ಇರಲಿಲ್ಲ. ಆದರೆ ದೇವರ ಮಾತಿಗೆ ಆತ ಬೆಲೆ ಕೊಟ್ಟು ವಿಶ್ವಾಸದಿಂದ ದೇವರು ತೋರುವ ದಾರಿಗೆ, ಹೊಸ ನಾಡಿಗೆ ಆತ ಹೆಜ್ಜೆ ಹಾಕುತ್ತಾನೆ. ಇನ್ನು ಮಾತೆ ಮರಿಯಳು ಕೂಡ ಗಬ್ರಿಯಲ್ ದೇವದೂತ ಸಂದೇಶ ನೀಡಿದಾಗ ವಿಶ್ವಾಸದಿಂದ ಸ್ವೀಕರಿಸುತ್ತಾರೆ. ಪ್ರಿಯರೇ, ವಾಗ್ದಾನಗಳು ಕಣ್ಣಿನಿಂದ ಕಾಣದಿದ್ದರೂ ನಂಬಿ ಧೈರ್ಯದಿಂದ ಅವರು ಮುಂದೆ ಸಾಗಿದರು. ಕತ್ತಲೆಯ ಕಣಿವೆಯಲ್ಲಿ ನಡೆದರು. ಕಾಣದ ಕೈ ನಮ್ಮನ್ನ ರಕ್ಷಿಸುತ್ತದೆ ಎಂಬ ಭರವಸೆಯೊಂದಿಗೆ ಅಬ್ರಹಾಮ ಮತ್ತು ಮಾತೆ ಮರಿಯಮ್ಮ ನಡೆದರು. ಅಂತಹ ವಿಶ್ವಾಸ ಇಂದು ನಮ್ಮ ವಿಶ್ವಾಸವಾಗಬೇಕು. ಈ ವಾಸ್ತವದ ಜೀವನವನ್ನು ಅವಲೋಕನ ಮಾಡಿದಾಗ ದೇಶದ ವಿವಿಧ ಭಾಗಗಳಲ್ಲಿ ಕೋಮು ದ್ವೇಷಕ್ಕೆ ಪ್ರೇರಣೆ ನೀಡುವಂತಹ ಪ್ರಕರಣಗಳು ಸತತವಾಗಿ ನಡೆಯುತ್ತಾ ಇವೆ. ಅನೇಕ ಸ್ಥಳಗಳಲ್ಲಿ ದೇವಾಲಯಗಳ ಮೇಲೆ ದಾಳಿ, ಗರುವಾಪಸಿ ಹೆಸರಿನಲ್ಲಿ ಮರುಮತಾಂತರ, ವೃದ್ಧ ಕನ್ಯಾಸ್ತ್ರೀಯರ ಮೇಲೆ ಸಾಮೂಹಿಕ ಅತ್ಯಾಚಾರ, ಅಲ್ಪಸಂಖ್ಯಾತರ ಆತಂಕಕ್ಕೆ ಇಂದು ಕಾರಣಗಳಾಗಿವೆ. ತಮ್ಮದಲ್ಲದ ಸಂಪ್ರದಾಯ ಧರ್ಮವನ್ನು ಅಸಹನೆಯಿಂದ ನೋಡುತ್ತಿರುವವರು ಭಾರತದ ಗಣತಂತ್ರದ ಆಶಯಕ್ಕೆ ಧಕ್ಕೆ ತರುತ್ತಿದ್ದಾರೆ. ತೊಟ್ಟಿಲನ್ನು ತೂಗುತ್ತಾ ಮಗುವನ್ನು ಚಿವುಟುವ ಚಾಳಿ ರಾಜಕಾರಣಿಗಳಿಂದ ನಡೆಯುತ್ತಿದೆ. ನಮ್ಮೊಂದಿಗೆ ಇದ್ದ ಅನೇಕರು, ನಮ್ಮ ಸಂಬಂಧಿಕರು, ನಮ್ಮ ಪರಿಚಯಸ್ಥರು, ನಮ್ಮ ಸ್ನೇಹಿತರು ಜೀವ ಕಳೆದುಕೊಂಡಿದ್ದಾರೆ. ಅನೇಕ ಮಕ್ಕಳು ಅನಾಥರಾಗಿದ್ದಾರೆ. ಅನೇಕರು ನೌಕರಿ ಕಳೆದುಕೊಂಡಿದ್ದಾರೆ. ಆರ್ಥಿಕ ಸ್ಥಿತಿ ಬಿಗಡಾಯಿಸಿದೆ. ಆದರೆ ಈ ಎಲ್ಲ ಅಹಿತಕರ ಘಟನೆಗಳಿಂದ ಇಂದು ನಾವು ವಿಚಲಿತರಾಗಬೇಕಿಲ್ಲ. ಸದಾ ಶಿಷ್ಯರೊಂದಿಗಿದ್ದು ಅವರನ್ನು ಮುನ್ನಡೆಸಿ ಎಲ್ಲ ಅಪಾಯಗಳಿಂದ ರಕ್ಷಿಸಿದ ಕ್ರಿಸ್ತ ನಮ್ಮೊಂದಿಗಿದ್ದಾರೆ ಎಂಬ ವಿಶ್ವಾಸ, ಧೈರ್ಯ ನಮ್ಮಲ್ಲಿರಬೇಕು. ಕಷ್ಟ, ಪರಿಶೋಧನೆ ಜೀವನದ ಒಂದು ಭಾಗ. ಜೀವನ ಸಿಹಿ ಕಹಿ, ಏಳು ಬೀಳು, ಆಸೆ ನಿರಾಸೆ, ಸರಸ ವಿರಸಗಳ ಸಮ್ಮಿಲನ. ಕಹಿ ಘಟನೆಗಳು ನಿರಾಶೆಗೆ, ಜಿಗುಪ್ಸೆಗೆ ನಮ್ಮನ್ನು ದೂಡಬಾರದು. ಆಧುನಿಕ ಯುಗದ ಅನಾಹುತಗಳು, ಯುದ್ಧ, ಹಸಿವು, ಅನೀತಿ, ಭ್ರಷ್ಟಾಚಾರ, ಈ ಕಪಟತನ ನಮ್ಮ ವಿಶ್ವಾಸದ ಮೇಲೆ ಕತ್ತಲೆಯ ಮೋಡ ಕವಿಯದಂತೆ ನೋಡಿಕೊಳ್ಳಬೇಕು. ಅವು ವಿಶ್ವಾಸದ ವೃದ್ಧಿಗೆ ಮೆಟ್ಟಿಲಾಗಬೇಕು. ಅವು ನಮ್ಮ ವಿಶ್ವಾಸವನ್ನು ಹೆಚ್ಚಿಸಬೇಕು. ಪ್ರಿಯರೇ, ಇಂದು ನಾವು ಕ್ರಿಸ್ತನ ನಿಜವಾದ ಹಿಂಬಾಲಕರಾಗಲು ವಿಶ್ವಾಸ ಬಹಳ ಮುಖ್ಯ. ದೇವರು ವಿಶ್ವಾಸವನ್ನು ಉಚಿತವಾಗಿ ನೀಡಿರಬಹುದು, ಆದರೆ ಅದರ ಪಾಲನೆ, ಪೋಷಣೆ ನಮ್ಮ ಕೈಯಲ್ಲಿದೆ. ಜೀವನದ ಪ್ರತಿಯೊಂದು ಆಗು ಹೋಗುಗಳನ್ನು ವಿಶ್ವಾಸದ ಕಣ್ಣಿನಿಂದ ನೋಡುವವನೇ ನಿಜವಾದ ಕ್ರಿಸ್ತನ ಹಿಂಬಾಲಕ, ನಿಜವಾದ ಕ್ರಿಸ್ತನ ವಿಶ್ವಾಸಿ. ಪ್ರಪಂಚದ ಎಲ್ಲ ದುಃಖ ದುಮ್ಮಾನಗಳಿಗೆ ಅಂಜಿಕೆ ಮತ್ತು ಆತ್ಮವಿಶ್ವಾಸದ ಕೊರತೆಯೇ ಮುಖ್ಯ ಕಾರಣ. ಆತ್ಮವಿಶ್ವಾಸ ಮತ್ತು ನಿರ್ಭೀತೆಯಿಂದ ಮಾತ್ರ ಮನುಷ್ಯ ಸ್ವರ್ಗವನ್ನು ಇಂದು ಭೂಮಿಗೆ ಇಳಿಸಬಲ್ಲ. ಆತ್ಮವಿಶ್ವಾಸ ಮತ್ತು ಧೈರ್ಯ ಇದ್ದಾಗ ಮಾತ್ರ ಮನುಷ್ಯ ಅನೇಕ ಕ್ಷೇತ್ರಗಳಲ್ಲಿ ಸಾಫಲ್ಯವನ್ನು ಪಡೆಯಬಲ್ಲ. ಸಂದರ್ಶನಕ್ಕೆ ಹೋಗುವ ಪದವೀಧರ, ವಿದ್ಯಾಭ್ಯಾಸವನ್ನು ಮುಗಿಸಿ ಸಂದರ್ಶನಕ್ಕೆ ಇಂಟರ್ವ್ಯೂಗೆ ಹೋಗುವ ಒಬ್ಬ ಪದವೀಧರ, ಯುದ್ಧರಂಗಕ್ಕೆ ಧುಮುಕುವ ಯೋಧ, ಸಾಹಸಕ್ಕೆ ಕೈ ಹಾಕುವ ತರುಣ, ವಿವಿಧ ವ್ಯಕ್ತಿಗಳಿಗೆ ತೊಡಗುವ ಯುವ ಜನರು, ಎಲ್ಲರಲ್ಲೂ ಅತ್ಯವಶ್ಯಕವಾಗಿ ಇಂದು ಬೇಕಾಗಿರುವುದು ಧೈರ್ಯ ಮತ್ತು ಆತ್ಮವಿಶ್ವಾಸ. ಅವು ಇಲ್ಲದಾಗ ಅಪನಂಬಿಕೆ, ಹೆದರಿಕೆ ಧಾವಿಸಿ ಬರುತ್ತವೆ. ಕ್ರಿಸ್ತ ಜೊತೆಗಿದ್ದರೂ ಶಿಷ್ಯರು ಬಿರುಗಾಳಿಗೆ ಹೆದರಿದರು. ಕಾರಣ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯದ ಕೊರತೆ ಇತ್ತು. ಈ ಆತ್ಮವಿಶ್ವಾಸ ಮತ್ತು ಧೈರ್ಯ ಮನುಷ್ಯನ ಸರ್ವ ಸಾಧನೆಗಳ ಕೀಲಿಕೈ, ಮುನ್ನಡೆಯ ಹೆಬ್ಬಾಗಿಲು. ನಾವು ಪ್ರತಿದಿನ ಭಾಗವಹಿಸುವ ಬಲಿಪೂಜೆ, ಸ್ವೀಕರಿಸುವ ಸಂಸ್ಕಾರಗಳು ನಮ್ಮ ವಿಶ್ವಾಸವನ್ನು ವೃದ್ಧಿಸಬೇಕು, ನಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸಬೇಕು, ನಮ್ಮಲ್ಲಿ ಧೈರ್ಯವನ್ನು ಮೂಡಿಸಬೇಕು. ಪ್ರಿಯರೇ, ವಿಶ್ವಾಸ ಕ್ರೈಸ್ತ ಜೀವನದ ಒಂದು ಷರತ್ತು. ಕ್ರಿಸ್ತರ ನೈಜ ಹಿಂಬಾಲಕರಾಗಲು ವಿಶ್ವಾಸ ಬಹಳ ಮುಖ್ಯ. ವಿಶ್ವಾಸ ನೊಂದ ಮನಗಳಿಗೆ ಸಾಂತ್ವನ ನೀಡುವ, ಹೆದರಿದ ಮನಗಳಿಗೆ ಧೈರ್ಯ ನೀಡುವ ಸಾಧನ. ದೇವರು ನಮ್ಮನ್ನು ಸದಾ ಕಾಯುವರು, ರಕ್ಷಿಸುವರು ಎನ್ನುವ ವಿಶ್ವಾಸ ಒಂದೇ ಕ್ರೈಸ್ತ ಬಾಳಿನ ಆಶಾಕಿರಣ. ಆ ದೇವನ ಕರಗಳಲ್ಲಿ ನಾನೆಂದಿಗೂ ಸುರಕ್ಷಿತ ಎನ್ನುವ ಅಚಲ ನಂಬಿಕೆ, ಕಾಣದ ದೇವ ಎಂದೆಂದು ಮುನ್ನಡೆಸುವನು
ಎನ್ನುವ ಆಶಾಭಾವನೆ ನಮ್ಮಲ್ಲಿ ಮೂಡಲಿ ಎಂದು ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.